ಹಾಕ್ಬಿಟ್ವಿ ಬ್ಯಾಟ್ಮನ್ ಕೇಸು. ಸ್ನೇಹಿತರೆ ವ್ಯೂ ನೋಡಿ ಸ್ನೇಹಿತರೆ, ಅಲ್ಲಿ ಸನ್ನು ಹಂಗೆ ವ್ಯೂ ನೋಡ್ರಿ ಸ್ನೇಹಿತರೆ. ಸೊ ಇದೆ ಕೋಳಿಕೋಡ್ ಬೀಚ್. ಹಾಯ್ ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ವ್ಲಾಗಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಡೇ 2 ಸ್ಟಾರ್ಟ್ ಆಗಿದೆ. ಸೊ ವಯನಾಡಿಂದ ನಾವು ಇವಾಗ ಕೋಳಿಕೋಡಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಸ್ಟೇ ಆಗಿದ್ದು ಹೋಮ್ ಸ್ಟೇ ಬಂದು ಕರ್ಕಟ್ ಹಾಲಿಡೇ ಹೋಮ್. ಸೊ ಇದು ಕಾಲ್ಪೆಟ್ಟ ವೇಗಿದೆ. ಕಾಲ್ಪೆಟ್ಟ ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇದೆ ಸ್ನೇಹಿತರೆ. ಸೊ ಫುಲ್ಲು ಚಳಿ. ಈಗ ಟೆಂಪ್ರೇಚರ್ ಬಂದು ಎಷ್ಟಿದೆ ಅಂದರೆ ಇಲ್ಲಿ ನೋಡೋಣ, ಗಾಡಿಯಲ್ಲಿ ತೋರಿಸುತ್ತೆ ಟೆಂಪ್ರೇಚರ್ 12 ಡಿಗ್ರಿ ಇದೆ ಸ್ನೇಹಿತರೆ. 12 ಡಿಗ್ರೀಸ್ ಇದೆ ನೋಡಿ ಇಲ್ಲಿ. ಸೊ ಟೆಂಪ್ರೇಚರ್ ಬಂದು 12 ಡಿಗ್ರಿ ಇದೆ. ಹೆವಿ ಚಳಿ ಹೊಡಿತಾ ಇದೆ. ಈಗ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡಿ ವ್ಲಾಗಿಂಗ್ ಸೆಟಪ್ ಡ್ಯಾಶ್ಬೋರ್ಡ್ ವ್ಯೂಗೆ ಹೋಗೋಣ ಸ್ನೇಹಿತರೆ. ಬನ್ನಿ ಈಗ. ಸೊ ಗಾಡಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ 12 ಡಿಗ್ರೀಸ್ ಇದೆ. ಜೈ ಶ್ರೀರಾಮ್. ಸೊ ಕೇರಳಕ್ಕೆ ಬಂದಾಗ ಫಾಗ್ ಲ್ಯಾಂಪ್ಸಿಗೆ ಬ್ಲ್ಯಾಕ್ ಕೇಸ್ ಹಾಕಿದ್ದೀವಿ. ಮೋಸ್ಟ್ಲಿ ಪೊಲೀಸ್ ಹಿಡಿತಾರೆ ಅಂತ ಹೇಳ್ತಾರೆ. ಸೊ ರಿಸ್ಕ್ ತೊಗೊಳಕ್ಕೆ ಯಾರೂ ರೆಡಿ ಇಲ್ಲ, ಆದ್ದರಿಂದ ಬ್ಲ್ಯಾಕ್ ಕಲರ್ ಕೇಸ್ ಹಾಕ್ಬಿಟ್ವಿ, ಬ್ಯಾಟ್ಮನ್ ಕೇಸು. ಸೊ ಸ್ನೇಹಿತರೆ ಹೊರಡುವ. ಸೊ ಇದು ಕಾರು, ಇದು ಈ ಗಾಡಿ ಗೊತ್ತಲ್ಲ. ಜೈ ಶ್ರೀರಾಮ್. ಸ್ನೇಹಿತರೆ ಕ್ಲೈಮೇಟ್ ನೋಡಿ ಎಷ್ಟು ಕೋಲ್ಡ್ ಆಗಿದೆ. 12 ಡಿಗ್ರಿ ಇದೆ. ಎಲ್ಲ ಕಡೆ ಫಾಗ್ ಆಗಿದೆ. ನನ್ನ ವೈಸರು ಫುಲ್ಲು ಫಾಗ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ನಿಮಗೆ ತೋರಿಸ್ತೀನಿ ನೋಡ್ರಿ ವ್ಯೂಗಳು. ಅಲ್ಲಿ ನೋಡಿ, ಅಲ್ಲಿ ಮೇಲೆ ಈ ಥರ ಒಂದು ಗಾಡಿ ಒಂದು 4-5 ಜನ ಫ್ರೆಂಡ್ಸ್ ಎತ್ಕೊಂಡು ಹೊರಟ್ರೆ ಒಳ್ಳೆ ಟ್ರಿಪ್ಪು, ಒಳ್ಳೆ ಮೆಮೊರಿ ಸ್ನೇಹಿತರೆ. ಈ ಮನೆಯಲ್ಲಿ ಕೂತ್ಕೊಂಡು ವ್ಲಾಗ್ಸ್ ನೋಡೋದು, ಗೇಮ್ ಆಡೋದು, ಫೋನಲ್ಲಿ ಮಾತಾಡೋದು ಎಲ್ಲ ಜೀವನ ಅಲ್ಲ. ಈ ಥರ ಬರಬೇಕು ಒಂದು ಟ್ರಿಪ್ಪಿಗೆ, ಬಂದು ಎಕ್ಸ್ಪ್ಲೋರ್ ಮಾಡಬೇಕು. ನೋಡಿ ಅಲ್ಲಿ ಮುಂದೆ ವ್ಯೂ ನೋಡಿ. ಫಸ್ಟು ಇಲ್ಲಿ ವಯನಾಡಲ್ಲಿ ತುಷಾಲಗಿರಿ ಫಾಲ್ಸು ಏನೋ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ನೀವು ನಿನ್ನೆ ವ್ಲಾಗ್ ನೋಡಿರ್ಬೋದು, ನಾವು ಬರೀ 2 ಪ್ಲೇಸ್ ಕವರ್ ಮಾಡಿರೋದು. ಒಂದು ಎಡ್ಕಲ್ ಕೇವ್ಸು, ಇನ್ನೊಂದು ಬಂದ್ಬಿಟ್ಟು ಜೈನ್ ಟೆಂಪಲಲ್ಲೂ ಏನೂ ಅಷ್ಟು ಸ್ಪೆಷಲಾಗಿಲ್ಲ. ಎಡ್ಕಲ್ ಕೇವ್ಸ್ ಹೋದ್ವಿ, ಅಲ್ಲಿ ಮೇಲೋಗಿ ಕೆಳಗೆ ಬರೋ ಅಷ್ಟರಲ್ಲೇ 2:30 ಆಗೋಗಿತ್ತು. ಆಮೇಲೆ ನಾವೆಲ್ಲ ಫುಲ್ಲು ಎಕ್ಸಾಸ್ಟ್ ಆಗ್ಬಿಟ್ಟಿದ್ವಿ. ಯಾಕಂದರೆ ಬೆಳಿಗ್ಗೆ 6 ಗಂಟೆಗೆ ತಿಂಡಿ ಮಾಡಿದ್ವಿ. ಮಧ್ಯದಲ್ಲಿ ಟೀ ಕಾಫಿ ಮತ್ತು ಅದು ವಿನಿಗರಲ್ಲಿ ಹಾಕಿರ್ತಾರಲ್ಲ ಇದು ಫ್ರೂಟ್ಸು, ಅದೆಲ್ಲ ತಿಂದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ. ಡೈರೆಕ್ಟು ಹತ್ತಿದ್ವಿ ಎಡ್ಕಲ್ ಕೇವ್ಸು. ಜ್ಯೂಸ್ ಇಳಿದೋಯ್ತು, ಫುಲ್ ಜ್ಯೂಸ್ ಇಳಿದೋಯ್ತು. ಸರಿ ಅಂದ್ಬಿಟ್ಟು ಊಟ ಮಾಡಿಕೊಂಡು ಸ್ಟೇಗೆ ಬಂದು ಪಾಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಎದ್ದು ಡ್ಯಾಮಿಗೆ ಹೋಗೋಣ ಅಂತ ಹೋದ್ವಿ. ಆದರೆ ಅಲ್ಲಿ ನೋಡಿದ್ರೆ ಡ್ಯಾಮು ಕ್ಲೋಸು. ಒಬ್ಬರು 8 ಗಂಟೆವರೆಗೂ ಓಪನ್ ಇರುತ್ತೆ ಅಂದರು. ಆದರೆ ಹೋಗೋ ಅಷ್ಟರಲ್ಲಿ ಅದು ಕ್ಲೋಸ್ ಆಗೋಗಿತ್ತು, ಎಲ್ಲ ಅಡ್ವೆಂಚರ್ ಆ್ಯಕ್ಟಿವಿಟಿ. ಸ್ನೇಹಿತರೆ ಈಗ ಕೋಝಿಕೋಡಿಗೆ ಹೋಗ್ತಾ ಇದ್ದೀವಿ. ಕಾಲ್ಪೆಟ್ಟ ಬೈಪಾಸ್. ಏನು ಆಫ್ ರೋಡಿಂಗಾ ಬೆಳಿಗ್ಗೆನೇ? ಸ್ನೇಹಿತರೆ ಆದರೆ ಒಳ್ಳೆ ಗಾಡಿ ಸ್ನೇಹಿತರೆ ಹಿಮಾಲಯನು. ಆಲ್ಮೋಸ್ಟ್ ಏನು ಕಾರ್ತಿಕೇಶನ್ ಅವರು ನಮ್ಮ ಕಝಿನು. ಸೊ ಆಲ್ಮೋಸ್ಟ್ ಒಂದು 5-6 ಸತಿ ಓಡಿಸಿದ್ದೀನಿ ಗಾಡಿನ. ಸ್ವಲ್ಪ ಲಾಂಗ್ ಡಿಸ್ಟೆನ್ಸಲ್ಲಿ ಓಡಿಸಿದ್ದೀನಿ, ಆಫ್ ರೋಡ್ ಟೆರೈನ್ಸಲ್ಲೂ ಓಡಿಸಿದ್ದೀನಿ, ಹಿಲ್ ಟಾಪ್ಸಲ್ಲೂ ಓಡಿಸಿದ್ದೀನಿ. ಒಳ್ಳೆ ಗಾಡಿ. ಆದರೆ ಏನು ನಮ್ಮ ಹೈಟಿಗೆ ಇದು ಸ್ವಲ್ಪ ಅಲ್ಲ, ತುಂಬ ಜಾಸ್ತಿನೇ ಸೆಟ್ ಆಗೋಲ್ಲ ನಮ್ಮ ಹೈಟಿಗೆ.
ಒಂದು ಸೀಟ್ ಹೈಟ್ 825 mm ಇದೆ. ಅದೇ ನನ್ನ ಡಾಮಿದಂದರೆ 800 mm ಅನಿಸುತ್ತೆ. ಅಡ್ವೆಂಚರ್ ಪಾರ್ಕ್ಗಳೆಲ್ಲ ಇದೆ. ಸೊ ಆನ್ ದ ವೇ ಅಲ್ಲಿ ನಮಗೆ ಹೋಗ್ತಾ ಪೂಕುಡಿ ಲೇಕು ಹಾಗೆ ತುಷಾರ್ಗಿರಿ ಫಾಲ್ಸ್ ಸಿಗುತ್ತೆ. ಪೂಕುಡಿ ಲೇಕ್ ಬಂದು 9 o'clockಗೆ ಓಪನ್ನು. ಸೊ ಈಗ ಟೈಮ್ ಬರೀ 7:30 ಆಗ್ತಿದೆ. ನಾವು ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಮ್ಯಾಕ್ಸಿಮಮ್ 8 o'clock ಇರ್ಬೋದಷ್ಟೇ. ಸೊ ಅದು ನಮಗೆ ಸಿಗಲ್ಲ. ಸೊ ನಮಗಿವಾಗ ತುಷಾರ್ಗಿರಿ ಫಾಲ್ಸ್ ಮಾತ್ರ ಸಿಗ್ಬೋದು ಸ್ನೇಹಿತರೆ. ಸೊ ನಾವು ವೈನಾಡು ತುಂಬ ಅಂದರೆ ನಮ್ಮದು ಏನು ಕವರೇ ಆಗಿಲ್ಲ ಪ್ಲೇಸು. ಇವಾಗ ಕೋಳಿಕೋಡು ಮತ್ತು ಕಣ್ಣೂರು, ಕೋಳಿಕೋಡ್ ಮತ್ತು ಕಣ್ಣೂರಿಗೆ ಮೇಯ್ನ್ ಎಕ್ಸೈಟ್ಮೆಂಟ್. ಯಾಕಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕೋಳಿಕೋಡಾಗಲಿ ಅಥವಾ ಕಣ್ಣೂರಾಗಲಿ ಹೋಗ್ತಾ ಇರೋದು. ಸೊ ಐ ಆಮ್ ಪ್ರಿಟಿ ಎಕ್ಸೈಟೆಡ್. ಬನ್ನಿ, ಹೋಗ್ತಾ ಹೋಗ್ತಾ ನೀವು ವ್ಲಾಗ್ಸ್ನ ನೋಡ್ತಾ ಇರ್ತೀರಾ, ನೀವು ಎಂಜಾಯ್ ಮಾಡ್ತೀರಾ. ಯಾಕಂದರೆ ಈ ಸತಿ ಫುಲ್ ಕಾರ್ ಮಾತ್ರ ಅಲ್ಲ, ಒಂದು ಗಾಡಿನೂ ಇದೆ, ಒಂದು ಕಾರು ಇದೆ. ಸೊ ನನ್ನ ಚಾನಲಲ್ಲಿ 2-wheeler ವ್ಲಾಗ್ಸ್ ಬಂದು ಬೇಜಾನ್ ದಿನ ಆಗಿತ್ತು. ಬರೀ ಬೆಂಗಳೂರಲ್ಲಿ ಶಾರ್ಟ್ ಸ್ಪಿನ್ ಇದೇ ಬರ್ತಿದ್ದಿದ್ದು. ಇನ್ನು ನಾನು ಎಜುಕೇಷನ್ ಪರ್ಸ್ಯೂ ಮಾಡ್ತಿರೋದ್ರಿಂದ ಸ್ವಲ್ಪ ಚಾನಲಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್, ಓಪನ್ ಕ್ಲೋಸ್, ಆನ್ ಆ್ಯಂಡ್ ಆಫ್ ಇರುತ್ತೆ. ಸೊ ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ. ಅಣ್ಣ ನಾನು ಹೋಗ್ಬಿಡ್ತೀನಿ ಸ್ನೇಹಿತರೆ. ಒಳ್ಳೆ ಕರ್ವು ನೋಡಿ, ಒಳ್ಳೆ ಗಾಡ್ ಸೆಷನು, ಒಳ್ಳೆ ಒಂದು ಸನ್ರೈಸು. ಅಂದರೆ ಸನ್ರೈಸ್ ಆಗಲೇ ಆಗ್ಬಿಟ್ಟಿದೆ. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಸರಿ. ಸ್ನೇಹಿತರೆ, ಬೆಟ್ಟ ಹತ್ತುತ್ತಾ ಇದ್ದೀವಿ. ಓ ಫಾಗು ಅಲ್ಲಿ ನೋಡ್ರಿ. ಕೈಯೆಲ್ಲ ಥಂಡಿ, ಗ್ಲೌಸ್ ಹಾಕ್ಕೊಂಡಿದ್ದೀವಿ. ಅಂದರೆ ಇದು ನಾರ್ಮಲ್ ರೈಡಿಂಗ್ ಗ್ಲೌಸು, ಹೀಟೆಡ್ ಗ್ಲೌಸ್ ಅಲ್ಲ, ಅಥವಾ ಥರ್ಮಲ್ ಲೈನರು ಇಲ್ಲ. ಕೈ ಎಲ್ಲ ಫುಲ್ ತಣ್ಣಗಾಗ್ತಿದೆ ನೋಡಿ. ಫುಲ್ ಎಲ್ಲ ಕಡೆ ಫಾಗು. ನಿಮಗೆ ಕಾಣಿಸಲ್ಲ ಯಾಕಂದರೆ ಕ್ಯಾಮ್ರಾ ಈ ಕಡೆ ರೈಟ್ ಸೈಡಿಗೆ ಟಿಲ್ಟ್ ಆಗಿಬಿಟ್ಟಿದೆ ನಾನು ಹೇಳ್ದಂಗೆ. ಅಲ್ಲಿ ನೋಡಿ ಮುಂದೆ ಫಾಗು ಯಾರೋ ಹೊಗೆ ಹಾಕಿದಾರ, ಏನಂತ ಗೊತ್ತಾಯ್ತಿಲ್ಲ. ನೋಡಿ ಇಲ್ಲಿ ನೋಡಿ, ಸಖತ್ತಾಗಿದೆ. ಓಹೋ, ಇದು ಮಜಾ ಅಂದರೆ, ಇದು ನೇಚರ್ ನೋಡಿ ಸ್ನೇಹಿತರೆ. ಇಂಥ ಒಂದು ಗ್ರೀನ್ ರೋಡು, ಒಂದು ಗಾಡಿ ಹೋಗ್ತಾ ಇರ್ಬೋದು ಹಂಗೆ ಪೀಸಾಗಿ. ಎಷ್ಟು ದೂರ ಬೇಕಿದ್ರೂ ಹೋಗ್ಬೋದು. ನಿಮ್ಮ ಹತ್ರ ಅಕೌಂಟಲ್ಲಿ ದುಡ್ಡಿರೋವರೆಗೂ ಎಷ್ಟು ದೂರ ಬೇಕಿದ್ರೂ ಹೋಗ್ಬೋದು. ಏನೂ ತೊಂದರೆ ಏನೂ ಆಗಲ್ಲ. ಸರಿ, ಎದೆ ಮೇಲೆ ಬರ್ತಾರೆ ಎಲ್ಲ ನೋಡಿ. ಎಸ್ಟೇಟು, ಈ ಕಡೆ ಒಂದು ರೋಡು, ಈ ಕಡೆನೂ ಟೀ ಎಸ್ಟೇಟು. ನಾವು ಮಲಯಾಳಂ ಕಳಿಸ್ತೀವಿ ನಿಮಗೆ. ಸೊ ಮಲಯಾಳಮಲ್ಲಿ ಅಣ್ಣಗೆ ಚೇಟ ಅಂತಾರೆ, ಅಕ್ಕಗೆ ಚೇಚಿ ಅಂತಾರೆ. ನಾಟಿಲ್ ಎವಡೆ ಅಂದರೆ ಊರಲ್ಲಿ ಎಲ್ಲಿ ಅಂದರೆ ಯಾವ ಊರು ಅಂತ. ಓಕೆನಾ. ನೆಕ್ಸ್ಟು ಎತ್ತರ ಅಂದರೆ ಎಷ್ಟು, ಹೌ ಮಚ್. ಪಂಚಸಾರಾಯಂ ಅಂದರೆ ಶುಗರ್. ವೆಲ್ಲಂ ಅಂದರೆ ನೀರು. ಪಟ್ಟಿ ಅಂದರೆ ನಾಯಿ. ಇವಾಗ ಯೂಶ್ವಲಿ ಏನೋ ಜಗಳ ಆಯಿತು ಅಂದ್ಕೊಳ್ಳಿ, ನಿಮ್ಮದು ರೋಡ್ ರೇಜು, ನಿಮಗೆ ಆಪೋನೆಂಟ್ ಪರ್ಸನ್ ಏನು ಹೇಳ್ತಿದ್ದಾನೆ ಅಂತ ಅರ್ಥ ಆಗದೆ ಇದ್ದರೂ ಓಕೆ, ಆದರೆ ಬೈತಾ ಇಲ್ಲ ಅಂತ ಗೊತ್ತು ಮಾಡ್ಕೋಬೇಕು. ಪಟ್ಟಿ ಅಂದರೆ ನಾಯಿ. ಸೊ ಓಡ ಪಟ್ಟಿ ಅಂದರೆ ಹೋಗೋ ನಾಯಿ ಅಂತ ಅರ್ಥ. ಅಲ್ಲಿ ನೋಡಿ ಸನ್ರೈಸ್. ಓ ಸ್ನೇಹಿತರೆ, ವ್ಯೂ ನೋಡಿ ಸ್ನೇಹಿತರೆ. ಅಲ್ಲಿ ಸನ್ನು ಹಂಗೆ ವ್ಯೂ ನೋಡ್ರಿ. ಹೇರ್ ಪಿನ್ ಬೆಂಡ್ ನಂಬರ್ 9. ಸೊ ಒಟ್ಟು 9 ಹೇರ್ ಪಿನ್ ಬೆಂಡ್ ಇದೆ. ಇದು ಫಸ್ಟ್ ಹೇರ್ ಪಿನ್ ಬೆಂಡ್. ಸ್ನೇಹಿತರೆ, ಇನ್ನೊಂದು ಏನು ಗೊತ್ತಾ, ನಮ್ಮ ಪಾಲಿಸಿ ಅಂದರೆ ಯೂಶ್ವಲಿ ಎಲ್ಲರ ಪಾಲಿಸಿ, ಒಂದು ಟ್ರಿಪ್ಪು ಹೊಡಿತೀವಿ ಅಂದರೆ ಇಟ್ ಇಸ್ ನಾಟ್ ಅಬೌಟ್ ದ ಡೆಸ್ಟಿನೇಷನ್,
ಇಟ್ ಈಸ್ ಅಬೌಟ್ ದ ಜರ್ನಿ. ನೋಡಿ, ಇದು ಈ ಥರ ಒಂದು ಪೀಸ್ ಕ್ಲೈಮೇಟು, ಒಂದು ಪೀಸ್ ರೋಡು, ಒಂದು ಹಿಲ್ ಸ್ಟೇಷನು, ಈ ಥರ ಒಂದು ವ್ಯೂಗಳು, ವಾವ್ ಅಂತ ಹೇಳೋವಂಥ ವ್ಯೂಗಳು, ಮಿಸ್ಮರೈಸ್ ಇಲ್ಲ ಇದ್ದರೆ ನನಗೆ ರಿಫ್ರೆಶ್ ಆಗುತ್ತೆ. ಏನೇ ಇರಲಿ, ಚಿಕ್ಕ ಮಕ್ಕಳು ಅವ್ರವ್ರಿಗಾದ ಟೆನ್ಷನ್ನು. 4ನೇ ಕ್ಲಾಸ್ ಮಗುನ ಎತ್ಕೊಂಡ್ರೆ ನಾಳೆ ಹೋಮ್ವರ್ಕ್ ಬರ್ದಿಲ್ಲ ಅನ್ನೋ ಟೆನ್ಷನು. ಒಂದು 6ನೇ ಕ್ಲಾಸ್ ಮಗು ಎತ್ಕೊಂಡ್ರೆ ನಾಳೆ ಪ್ರಾಜೆಕ್ಟ್ ಕೊಡಬೇಕು, ಇಲ್ಲ ಟೀಚರ್ ಅದು ಮಾಡ್ತಾರೆ ಇದು ಮಾಡ್ತಾರೆ. 10ನೇ ಕ್ಲಾಸ್ ಮಗು ಎತ್ಕೊಂಡ್ರೆ ಓದಬೇಕು, ಮಿಡ್ ಟರ್ಮ್ ಇರುತ್ತೆ, ಅದು ಇದು. 12ನೇ ಕ್ಲಾಸ್ ಮಗುನ ಎತ್ಕೊಂಡ್ರು ಅದೇ ಕತೆ, ಓದಬೇಕು, ಇಂಟರ್ನಲ್ಲು, ಮಿಡ್ ಟರ್ಮು, ಅದು ಇದು. ಆ ಥರ ಅವ್ರವ್ರಿಗಾದ ಟೆನ್ಷನ್ಗಳಿರ್ತವೆ. ಸೊ ಇಂಥ ಒಂದು ವ್ಯೂಗೆ ಬಂದರೆ ಅವ್ರು ಎಷ್ಟೇ ವಯಸ್ಸಲ್ಲಿರಲಿ, ದೇ ವಿಲ್ ಎಂಜಾಯ್ ಇಟ್. ಸೊ ಅದನ್ನೇ ಇಟ್ ಈಸ್ ನಾಟ್ ಅಬೌಟ್ ದ ಡೆಸ್ಟಿನೇಷನ್, ಇಟ್ ಈಸ್ ಅಬೌಟ್ ದ ಜರ್ನಿ, ಹೌ ಯು ಎಂಜಾಯ್ ದ ಜರ್ನಿ. ಏರ್ಪಿನ್ ಬೆಂಡ್ ನಂಬರ್ 3 ನೀವು ನೋಡಿ. ಚೇಟಾ ವಾಟರ್ಫಾಲ್ಸ್ ಕಿಸೆ ಈಗ ನೋಡಿ, ಇಲ್ಲಿ ಆ್ಯಕ್ಚುಲಿ ವಾಟರ್ಫಾಲ್ಸಲ್ಲಿ ನೀರಿಲ್ಲ, ಅದೊಂದು ಮಾತ್ರ. ಅಲ್ಲಿ ಹಿಂದೆ ಎಂಟ್ರಿ ರಿಸ್ಟ್ರಿಕ್ಟೆಡ್ ಅಂತ ಹಾಕಿತ್ತು, ಏನಂತ ಗೊತ್ತಿಲ್ಲ ಕತೆ. ಅಲ್ಲಿ ಹೋಗ್ಬೋದು, ಕಾರೆಲ್ಲ ಪಾರ್ಕ್ ಮಾಡಿದ್ದಾರೆ. ತುಷಾರಗಿರಿ ವಾಟರ್ಫಾಲ್ಸಿಗೆ ಬಂದಿದ್ವಿ. ಸೊ ಇಲ್ಲಿ ಟೋಟಲ್ 3 ವಾಟರ್ಫಾಲ್ಸ್ ಇದೆ. ಸೊ ಒಂದು 100 ಮೀಟರ್ಸ್, ಇನ್ನೊಂದು 500 ಮೀಟರ್ಸ್, ಇನ್ನೊಂದು 1 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇದರ ಟೈಮಿಂಗ್ಸ್ ಬಂದು 8:30 to 5:30 PM, 8:30 AM to 5:30 PM. ಆ್ಯಂಡ್ ಟಿಕೆಟ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ, 40 ರೂಪೀಸ್ ಅಡಲ್ಟಿಗೆ, 20 ರೂಪೀಸ್ ಚಿಲ್ಡ್ರನಿಗೆ, ಫಾರಿನರ್ಸಿಗೆ 160 ರೂಪಾಯಿ, 100 ರೂಪಾಯಿ. ಸೊ ಈಗ ಬನ್ನಿ ಹೋಗೋಣ, ಹೆಂಗಿರುತ್ತೆ ನೋಡೋಣ. ಅಲ್ಲಿ ನೋಡಿ ವಾಟರ್ಫಾಲ್ಸ್. ಓ, ಬ್ರಿಡ್ಜೆಲ್ಲ ಇದೆ ಸ್ನೇಹಿತರೆ, ಇಲ್ಲಿ ಬ್ರಿಡ್ಜು. ವಾಟರ್ಫಾಲ್ಸಿಗೆ ಬಂದಾಯಿತು, ಅಂದರೆ ಹತ್ರ ಹೋಗ್ಬೋದು. ಇಲ್ಲೊಂದು ಬ್ರಿಡ್ಜ್ ಥರ ಇದೆ ನೋಡಿ. ಸೊ ಈಗ ಈ ಬ್ರಿಡ್ಜಲ್ಲಿ ನಿಂತಿದ್ದೀವಿ. ನೆಕ್ಸ್ಟು ಈಗ ವಾಟರ್ಫಾಲ್ಸ್ ಹತ್ರ ಹೋಗ್ತೀವಿ. ನೋಡಿ, ಇದೇ ವಾಟರ್ಫಾಲ್ಸ್. ನೀರು ಸ್ವಲ್ಪ ಕಮ್ಮಿ ಇದೆ, ಆಫ್ ಸೀಸನ್ ಅಲ್ಲ, ಆಫ್ ಸೀಸನ್ ಇದೆ, ಇದಕ್ಕೆ ನೀರು ಕಮ್ಮಿ ಇದೆ, ಇಲ್ಲಾಂದರೆ ನೀರು ಜಾಸ್ತಿ ಇರ್ತಿತ್ತು. ಸೊ ಇದು ಒಂದು ವಾಟರ್ಫಾಲ್ಸ್. ಸ್ನೇಹಿತರೆ, ಕೋಳಿಕೋಡಿಗೆ ಬಂದಾಯಿತು. ಜಾಹಿರ್ ರೆಸಿಡೆನ್ಸಿ ಅಂತ ಒಂದು ಸ್ಟೇ ಅಲ್ಲಿ ರೂಮ್ ಬುಕ್ ಮಾಡಿ, ಲಗೇಜ್ ಎಲ್ಲ ಡಂಪ್ ಮಾಡಿ, ಆಟೋ ತಗೊಂಡು ಇವಾಗ ಕೋಳಿಕೋಡ್ ಬೀಚಿಗೆ ಹೋಗ್ತಿದ್ದೀವಿ ಸ್ನೇಹಿತರೆ. ನನ್ನ ಚಾರ್ಜ್ ಖಾಲಿ ಆಗಿತ್ತು, ಸೊ ಇಲ್ಲಿಗೆ ಬರೋ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ಸೊ ಇದೇ ಕೋಳಿಕೋಡ್ ಬೀಚ್ ಸ್ನೇಹಿತರೆ. ಸ್ಪೀಡ್ ಬೋಟ್ ತಗೊಂಡಿದ್ವಿ. ಸೊ ಒಬ್ಬರಿಗೆ 250 ರೂಪೀಸ್ ಆಯಿತು. ಒಂದು 15 to 20 ಮಿನಿಟ್ಸ್ ಬಿಡ್ತಾರೆ ಸ್ಪೀಡ್ ಬೋಟಲ್ಲಿ. ಸೊ ಫುಲ್ ಮಜಾ ಮಾಡೋಣ ಬನ್ನಿ ಸ್ನೇಹಿತರೆ. ಸಕ್ಕದಾಗಿದೆ. ಕೋಳಿಗೆ ಈ ಕಡೆಗೆ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ ಅವರು 5 ಮಿನಿಟ್ಸ್ ಫೋಟೋ ಶೂಟಿಗೆ. ಸೊ ಆ್ಯಕ್ಚುಲಿ ಇದು ಸ್ಪೀಡ್ ಬೋಟ್ ಪರ್ ಪರ್ಸನ್ 250 ರೂಪೀಸ್ ಆಗುತ್ತೆ. ಸೊ ಚೆನ್ನಾಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು, ಮಜಾ ಇತ್ತು ಅಲ್ಲಿ. ಅದೇ ಕೋಳಿಕೋಡ್ ಟೌನ್ ಹೋಯ್ತಾರೆ ನೋಡಿ, ಈಗ ಸ್ಟಾರ್ಟ್ ಮಾಡ್ತಾರೆ. करती बोल दल के
ಇಲ್ಲಿ ಬೀಚ್ ಮುಗಿಸ್ಕೊಂಡು ಈಗ ಏನೋ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಫುಲ್ಲು ಸ್ಟ್ರೀಟ್ ಫುಡ್ಡು. ಸೊ ಇಲ್ಲಿ ಕಾಲಿಫ್ಲವರ್ ಇದೆ, ಇದು ಕಾಡೆ ಮೊಟ್ಟೆ, ಇದು ಸ್ಕ್ವಿಡ್, ಅದೆಲ್ಲ ಬಜ್ಜಿ. ಈ ಕಡೆ ಲಾಸ್ಟಲ್ಲಿ ಇರೋದು ಆಯಿಸ್ಟರ್ ಅಥವಾ ಸೆಲ್ಫಿಶ್. ಸೊ ಇಲ್ಲೆಲ್ಲ ಚೆನ್ನಾಗಿ ತಿನ್ಬೋದು. ಸ್ನೇಹಿತರೆ ನೋಡಿ, ಇದು ಕಾಡೆ ಮೊಟ್ಟೆ ತೊಗೊಂಡಿದ್ದೀವಿ, ಟೇಸ್ಟ್ ಮಾಡೋಣ ಬನ್ನಿ. ನಾರ್ಮಲ್ ಮೊಟ್ಟೆ ಥರನೇ ಇದೆ. ಮತ್ತು ಒಂದು ಪೀಸ್ ಸ್ಕ್ವಿಡ್ ತೊಗೊಂಡಿದ್ದೀವಿ ನೋಡಿ. ಸೊ ಇದು ನೋಡಿ ಇರುತ್ತೆ ಒಳಗಡೆ ಸ್ಟಫಿಂಗ್ಸ್. ಟೇಸ್ಟ್ ಹೆಂಗಿದೆ ಸೂರ್ಯ ಅವರೇ? ಓಕೆ. ಕಾರ್ತಿಕ್ ಅವರೇ ಟೇಸ್ಟ್ ಹೆಂಗಿದೆ? ಇದೊಂದು ಸೆಲ್ಫಿಶ್ ತೊಗೊಂಡೆ. ಸೊ ಇದು ಒಳಗಡೆ ಸ್ಟಫ್ ಮಾಡಿರ್ತಾರೆ. ಸೊ ಅದನ್ನು ಆಚೆ ತೆಗೆದು ಅದ್ರ ಜೊತೆ ಮಿಕ್ಸ್ ಮಾಡಿ ಸ್ಟಫ್ ಮಾಡಿರ್ತಾರೆ. ಸೊ ಇದ್ರ ಪ್ರೈಸ್ ಬಂದು 1 ಪೀಸ್ 15 ರುಪೀಸ್. ಹಾಗೆ ಕಾಡೆ ಮೊಟ್ಟೆ ಬಂದು 1 ಪ್ಲೇಟ್ 60, ಸ್ಕ್ವಿಡ್ಡು 80 ರುಪೀಸು. ಸೊ ಬನ್ನಿ ಟೇಸ್ಟ್ ಮಾಡೋಣ ಸ್ನೇಹಿತರೆ. ಸೊ ಈಗ SM ಸ್ಟ್ರೀಟಲ್ಲಿ ಬಂದಿದ್ದೀವಿ. SM ಸ್ಟ್ರೀಟಲ್ಲಿ ಬಂದು ಹಲ್ವಾ ಮತ್ತು ಇದು ಬನಾನಾ ಚಿಪ್ಸ್ ಎಲ್ಲ ಫೇಮಸ್. ಹಾಗೆ ಈ ಥರ ಸ್ಟ್ರೀಟ್ ಶಾಪಿಂಗ್ ಆ ಥರ ಆ ಕಡೆ ಫುಲ್ ಸ್ಟ್ರೀಟು, ಹಾಗೆ ಈ ಕಡೆ ಫುಲ್ ಸ್ಟ್ರೀಟ್ ಇರುತ್ತೆ. ಆರಾಮಾಗಿ ಪರ್ಚೇಸಿಂಗ್ ಎಲ್ಲ ಮಾಡಿಕೊಂಡು ಹೋಗೋಣ ಬನ್ನಿ.